ಕೊಡ ನೀನು ಫೋನ್ ಕೊಡು, ಸೆಲ್ಫಿ ತಗೋತೀನಿ. ಓಡ ಆಶೀಶ್, ಓಡ ಓಡ ಓಡಾಡೇ ಲೈನ್ ಫಾಲೋ ಮಾಡ್ಕೊಂಡು ಹೋದವೆ. ನೋಡ್ರಿ ಆಯ್ತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಜಾಯಿಂಟ್ ಸೈಕ್ಲಿಂಗ್ ಬ್ಯಾಂಗ್ಳೂರ್ ಏನಿದೆ, ಜಾಯಿಂಟ್ ಸೈಕಲ್ಸ್ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಸೈಕ್ಲಿಂಗ್ ರೈಡ್ ಹೋಗಿದೆ. ಅದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಾ ಹೋಗೋಣ ಮುಂದೆ. ನಾವು ಇಂದಿರಾನಗರ್ ಹತ್ರ ಇದ್ದೀವಿ. ಇಲ್ಲಿಂದ HD ಮಾಲ್ ಫಸ್ಟ್ ಪಾಯಿಂಟ್ ಇರೋದು. ಅಲ್ಲಿಂದ ಇನ್ನು ಕೆಲವರು ಬಂದು ಜಾಯ್ನ್ ಆಗ್ತಾರೆ. ಅದಾದಮೇಲೆ ಅಲ್ಲಿಂದ ಬೇರೆ ಇನ್ನೊಂದು ಲೊಕೇಶನ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದೊಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ಮತ್ತೆ ನಂದಿ ಬೇಸ್ ಪಾಯಿಂಟ್ಗೆ ಹೋಗಬೇಕು. ಸೊ ನಮ್ಮ ಫೈನಲ್ ಲೊಕೇಶನ್ ಇರೋದು ನಂದಿ ಬೇಸ್ ಪಾಯಿಂಟ್ವರೆಗೂ. ಗೈಸ್, ಇವಾಗ ನಾನು ಹೆಬ್ಬಾಳ್ ಲೇಕ್ ಹತ್ರ ಇದ್ದೀನಿ. ಸೊ ಇನ್ನು ಸ್ವಲ್ಪ ಮುಂದೆ ಹೋದರೆ SD ಮಾಲು. ಅದಾಗ ಸ್ವಲ್ಪ ವೆಯ್ಟ್ ಮಾಡಬೇಕು, ಬೇರೆಯವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಗೈಸ್, ಇವಾಗ ನಾವು ಹೆಬ್ಬಾಳ್ ಬ್ರಿಡ್ಜ್ ದಾಟಿಕೊಂಡು ನಾವೇನು ಯಲಹಂಕ ಹೋಗೋ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ. ಬ್ಯೂಟಿಫುಲ್ಲು ಟ್ರಾಫಿಕ್ಕಿನ ಆರಾಮಾಗಿ ಅವಾಯ್ಡ್ ಮಾಡಬಹುದು. ಆದರೂ ನೋಡಿ ಬ್ರಿಡ್ಜ್ ಮೇಲೆ ಎಷ್ಟು ಟ್ರಾಫಿಕ್. ಕಡೆ ಗೈಸ್, ಇವ್ರದ್ದು ಸೈಕಲ್ ಪಂಚರ್ ಆಗಿದೆ, ಸೊ ಅದಕ್ಕೆ ಸ್ಟಾಪ್ ಮಾಡಿದ್ವಿ. ಆಯ್ತೇನಾ? ಸೊ ಇವಾಗ ನಾವು ಏರ್ಪೋರ್ಟ್ ರೋಡ್ ಹತ್ರ ಇದ್ದೀವಿ. ನಮಗೆ ಎಷ್ಟು ದೂರ ತೋರಿಸಿದಪ್ಪ, ಇನ್ನೊಂದು 7.5, ಸಾರಿ ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಒಂದು ಫಸ್ಟ್ ಪಾಯಿಂಟ್ ಏನಿತ್ತು ಕಾಫಿ ಪಾಯಿಂಟ್ ಅಂತ, ಅಲ್ಲಿ ರೀಚ್ ಆಗ್ತೀವಿ. ನಿಸರ್ಗ ಗಾರ್ಡನ್ಸ್ ಹತ್ರ. ಅಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ಅಲ್ಲಿಂದ ನಮ್ಮ ರೈಡ್ನ ಮುಂದುವರಿಸ್ಬೇಕು. ನನ್ನ ಫ್ರೆಂಡ್ ಇಬ್ಬರು ಇನ್ನು ಹಿಂದೆ ಬರ್ತಾ ಇದ್ದಾರೆ. ಇಲ್ಲೇ ಕಾಫಿ ಕೊಡೋದು. ಇರೋ ಬ್ರೇಕ್ ಪಾಯಿಂಟ್ ಏನು ಕೊಟ್ಟಿದ್ರು, ಅಲ್ಲಿ ಕಾಫಿ ಕುಡ್ಕೊಂಡು, ಸಾರಿ ಕಾಫಿ ಎಲ್ಲ ಬೋರ್ಮಿಟಾ ತಗೊಂಡೆ. ಸೊ ಅಲ್ಲಿ ಬೋರ್ಮಿಟಾ ತಗೊಂಡು 10 to 15 ಮಿನಿಟ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅನಿಸುತ್ತೆ. ಅದಾದಮೇಲೆ ಅಲ್ಲಿಂದ ಮತ್ತೆ ಇವಾಗ ನೆಕ್ಸ್ಟು ಬ್ರೇಕ್ ಪಾಯಿಂಟ್ ಹೋಗ್ತಿದ್ದೀವಿ.
ನಾವು ಪಾಯಿಂಟ್ ಬಿ ಕ್ರಾಸ್ ಮಾಡಿದ್ದೀವಿ. ನಾನೇ ಅಂದ್ಕೊಂಡೆ ಪಾಯಿಂಟ್ ಬಿ ಹತ್ರನೇ ಬ್ರೇಕ್ಫಾಸ್ಟ್ ಇರುತ್ತೆ ಅಂದ್ಕೊಂಡೆ, ಬಟ್ ಇಲ್ಲ. ಬಟ್ ಪಾಯಿಂಟ್ ಬಿ ಹತ್ರ ಬ್ರೇಕ್ಫಾಸ್ಟ್ ಇಲ್ಲ. ನಂದಿ ಬೇಸ್ ಪಾಯಿಂಟ್ ಇದೆಯಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್ ಆರ್ಗನೈಸ್ ಮಾಡಿರೋದು. ಆಲ್ಮೋಸ್ಟ್ ನಂದಿ ಬೇಸ್ ಪಾಯಿಂಟ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಈ ರೋಡ್ ನೋಡ್ಬೋದು ನೀವು, ಸಖತ್ತಾಗಿದೆ ಅಂತ. ಎರಡೂ ಕಡೆ ನೀಲಗಿರೀಸು ಮರ ಹಾಕಿರೋದ್ರಿಂದ ಸಖತ್ತಾಗಿರೋ ವ್ಯೂ ಪಾಯಿಂಟ್ ಇದೆ. ಒಂಥರ ಚೆನ್ನಾಗಿದೆ ಈ ರೋಡಲ್ಲಿ ಓಡ್ಸೋಕ್ಕೆ. ಆ್ಯಕ್ಚುಲಾಗಿ ನಂಗೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ. ಎಲಿವೇಶನ್ಸ್ ಅಂತೂ ಜಾಸ್ತಿ ಇದೆ. ಆ್ಯಕ್ಚುಲಾಗಿ ಗ್ರೂಪಲ್ಲಿ ಇರೋರು ಕೆಲವರು ನಂದಿ ಹಿಲ್ಸು ಮೇಲೂ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ರು. ಅದು ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ. ನಂದು ಆ್ಯಕ್ಚುಲಾಗಿ MTB ಬೈಕ್ ಇರೋದ್ರಿಂದ ಬೈಕಲ್ಲಿ ಓಡ್ಸೋಕೆ ಕಷ್ಟನೇ ಆಗ್ತಿದೆ. ಇನ್ನು ಬೇಸ್ ಪಾಯಿಂಟ್ ರೀಚ್ ಆಗ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ಫ್ಲ್ಯಾಟ್ ಆಗ್ಬಿಟ್ಟಿದೆ. ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕು, ಬೇರೆ ಫುಲ್ ಹಸುವು. ಅವಾಗಿದ್ದ ತಕ್ಷಣ ಚೆನ್ನಾಗಿ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಡೋದೆ. ಅದಾದ್ಮೇಲೆ ವಾಪಸ್ ಹೋಗ್ಬೇಕು ಮನೆಗೆ. ನೋಡೋಣ ಹೆಂಗಾಗುತ್ತೆ ಇವತ್ತು ಸೈಕ್ಲಿಂಗ್ ರೈಡು ಅಂತ. ಸಖತ್ತಾಗಿದೆ ವ್ಯೂ ಮಾತ್ರ. ನೋಡಿ ಬೈಕರ್ಸ್ ಎಲ್ಲ ಸಖತ್ತಾಗಿ ಓಡಿಸ್ಕೊಂಡು. ರೋಡಲ್ಲಿ ಎಷ್ಟು ತಂಪಾಗಿದೆ ಅಂದರೆ, ಆ್ಯಕ್ಚುಲಾಗಿ ನಾನು ಹೈವೇಲಿ ಬರ್ಬೇಕಾದ್ರೆ ಫುಲ್ ಬಿಸಿ ಗಾಳಿ ಬರ್ತಿತ್ತು. ಸುತ್ತ ಬರೀ ಬಿಸಿಲು, ಕ್ಲೌಡಿ ಇದ್ರೂ ಒಂಥರ ಬಿಸಿ ಗಾಳಿನೇ ಇತ್ತು. ಬಟ್ ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ಗಾಳಿ ಇಲ್ಲ, ಬಟ್ ನಾನು ಸೈಕಲ್ ಹೋಗ್ತಿರೋ ಸ್ಪೀಡ್ಗೆ ಫುಲ್ಲು ತಂಪಗಿದೆ ವಾತಾವರಣ, ಫುಲ್ಲು ತಂಪಗಿದೆ. ಆ್ಯಕ್ಚುಲಾಗಿ ನನ್ನ ಕೈಯೆಲ್ಲ ಸ್ವಲ್ಪ ತುಂಬ ತಣ್ಣಗಾಗ್ತಾಯಿದೆ, ಅಷ್ಟೊಂದು ತಂಪಗಿದೆ. ಮಳೆ ಬರೋ ಥರನೇ ಇದೆ, ಬಟ್ ಮಳೆ ಅಂತೂ ಬರೋಲ್ಲ ಅನ್ಕೋತೀನಿ. ಈ ಕಡೆ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಬೇಕಾದ್ರೆ ಬೈಕ್ ರೈಡೆಲ್ಲ ಬರ್ಬೋದು, ಬಟ್ ವೀಕೆಂಡ್ಸಲ್ಲಿ ನಂದಿ ಹಿಲ್ಸ್ ಅಂತೂ ತುಂಬ ಫುಲ್ ರಶ್ ಇರುತ್ತೆ. ಮೇಲಂತೂ ಹೋಗೋದು ಕಷ್ಟ. ಬೇಸ್ ಪಾಯಿಂಟಿಗೆ ಅಂದರೆ ಸೈಕ್ಲಿಂಗಲ್ಲಿ ಬರ್ಬೋದು, ಬಟ್ ಇಫ್ ಯು ಆರ್ ಎ ರೆಗ್ಯುಲರ್ ಸೈಕ್ಲಿಸ್ಟ್ ಯು ಕ್ಯಾನ್ ಈಸಿಲಿ ಕಮ್. ಇನ್ನೇನು ಬಂದ್ಬಿಟ್ಟಿವಿ ಗಾಯ್ಸ್. ಬೇಸ್ ಪಾಯಿಂಟ್ ಸ್ವಲ್ಪ ದೂರದಲ್ಲೇ ಇದೆ. ಇವಾಗ ಸ್ವಲ್ಪ ಜೋಶ್ ಬರ್ತಾ ಇದೆ. ಬೇಸ್ ಪಾಯಿಂಟು ಹತ್ರ ಬಂದಿದ್ದ ತಕ್ಷಣ ನನಗೆ ಜೋಶ್ ಬರ್ತಾ ಇದೆ. ಯಾಕೆ ಹೇಳಿ? ಬಿಕಾಸ್ ಬೇಸ್ ಪಾಯಿಂಟ್ ಹೋಗಿದ ತಕ್ಷಣ ಟಿಫಿನ್ ತಿನ್ಬೋದು ಆರಾಮಾಗೆ. ಅದು ಪ್ಲಸ್ ಪಾಯಿಂಟ್ ಅಲ್ವಾ. ಸೊ ಅದರಿಂದ ನಂಗೆ ಸ್ವಲ್ಪ ಫುಲ್ ಪಾಸಿಟಿವಿಟಿ. ಇವಾಗ ಊಟ ಅಂದಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಫುಲ್ ಜೋಶ್ ಬಂದ್ಬಿಡುತ್ತೆ. ಹೋಗೋಣ ಊಟ ಮಾಡೋಣ. ಹೊಟ್ಟೆ ಹಸಿತಾ ಇದೆ. ಎಲ್ಲ ಇಲ್ಲೇ ಇದ್ದಾರೆ. ಆಲ್ರೆಡಿ ಎಲ್ಲರೂ ಟಿಫಿನ್ ಮಾಡ್ತಾರೆ ಹೊರಗಡೆ. ಬಂದಿದ್ದೀವಿ. ಸೈಕಲ್ ಇಲ್ಲೇ ಪಾರ್ಕ್ ಮಾಡಿ ನಾವು ಹೋಗೋಣ. ಏನೇ ತಗೋಬರ್ರಿ. ಇಡ್ಲಿ ಒಂದು, ವಡೆ ಒಂದು. ಸರ್ ಇಡ್ಲಿ ಒಂದೊಂದೇ ಬರೋದು. ಬೋಲ್ ಒಂದೊಂದು ಇಡ್ಲಿ. ದೋಸೆ ಅದು ಅಲ್ಲಿತ್ತು ದೋಸೆ. ಟೋಕನ್ ಕೊಟ್ಟಿದ್ದೀರಾ? ಟೋಕನ್ ನಿಮಗೆಲ್ಲ ಕೊಟ್ಟಿದ್ದೀರಾ? ಟೋಕನ್ ಕೊಡಿ ಸರ್. ಯಾರು ಕೊಟ್ಟಿಲ್ಲ ಟೋಕನ್? ಸರ್ ಇಲ್ಲಿ ತಗೋಬೇಕಾ? ಸರ್ ಪ್ಲೇಟ್ ತಗೊಳ್ಳಿ. ಪ್ಲೇಟ್ ಇಲ್ವಲ್ಲ? ಸರ್ ಇಡ್ಲಿ ಒಂದು, ವಡೆ ಒಂದು, ದೋಸೆ ಒಂದು. ಹಾಫ್ ರೈಸು, ಒಂದು ಜಾಮೂನ್. that's it. that's it. ಇಡ್ಲಿ and ವಡ one ಮಸಾಲೆ ದೋಸೆ, one half rice. ಟೋಕನ್ ಕೊಡಿ. ಕೊಟ್ಟೆ ಸರ್. ನಿಮಗೆ ಏನಿಲ್ಲ? ಒಂದು ಮಸಾಲೆ ದೋಸೆ, ಒಂದು ಆನಿಯನ್
ಏನೇನು ಬೇಕು? ಸಾಂಬಾರ್ ಜಾಮೂನ್ ಒಂದು 5 ಮಿನಿಟ್ಸ್. ಓಕೆ. ದೋಸೆ ಕೂತ್ಕೊಳ್ಳಿ ಸರ್ ಒಳಗಡೆ. ಸರಿ ಕೂತ್ಕೊಳ್ಳಿ. Yeah, we'll have. So most of them are first time to Nandi. Most of. 9th cross 6th pin. ಹೆಂಗಿತ್ತು ಆಶೀಶ್ ರೈಡು? ಸೈಕ್ಲಿಂಗ್ ರೈಡ್ ಹೆಂಗಿತ್ತು? ಬದುಕಿದ್ಯಾ? ಮಾತಾಡಕ್ಕಾಗ್ತಿಲ್ಲ, ಅಷ್ಟೊಂದು ಸುಸ್ತಾಗಿದ್ಯಾ? चंद्रा आप बात कर दो भाई, मैं आपका फोटो somebody take सर इसका पिक किस लोगे? क्या 21 कितने? आप आ जाओ इसको ऐसे रहने दो, आप आके करके चलो. Loading starting action. Voice interaction. ಬಾ. ಚೆನ್ನಾಗಿತ್ತಲ್ಲ ಕೆರೆ? ಬರೋ ಕೊಡ, ನೀನು ಫೋನ್ ಕೊಡ, ಸೆಲ್ಫಿ ತಗೋತೀನಿ. ರೈಟ್ ನಂದಿ. ಪ್ರಾಕ್ಟೀಸ್ ಆಗಬೇಕು. ಅದೇ ವೀಕೆಂಡ್ಸಲ್ಲಿ ಇನ್ಮೇಲೆ ಒಂದು 60 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಒಂದು ಸೈಡು, ಅವಾಗ ಆಲ್ಮೋಸ್ಟ್ ನಮ್ಗೆ 60 ಆಗ್ಬಿಡುತ್ತೆ. ಹಾಯ್ ಗೈಸ್, ಸೊ ನಾವು ನಂದಿ ಹಿಲ್ಸಿಂದ ವಾಪಸ್ ಹೋಗ್ಬೇಕಾದ್ರೆ ರೂಟ್ ನೋಡಿದ್ವಿ. ನಾರ್ಮಲ್ ಹೈವೇಲಿ ಹೋಗೋ ಬದಲು ಟ್ರಾಫಿಕ್ ಇರುತ್ತೆ, ಮತ್ತು ಬಿಸಿಲು ಬೇರೆ ಅಲ್ವಾ. ಇವಾಗ ಆಲ್ಮೋಸ್ಟ್ ಟೈಮು 2:15. ನಾವು ಅಲ್ಲಿ ಬಿಡ್ಬೇಕಾದ್ರೆ 12:15 ಆಗೋಗಿತ್ತು. ಸೊ ಅದೇ ರೂಟಲ್ಲಿ ಹೋಗಬೇಕು ಅಂತಂದರೆ ಫುಲ್ಲು ಟ್ರಾಫಿಕ್ಕು, ಬಿಸಿಲು, ಪೊಲ್ಯೂಷನ್ ಅಲ್ಲಿ ಆಗಲ್ಲ ಅಂದ್ಬಿಟ್ಟು ನಾವು ಬೇರೆ ರೂಟ್ ತೊಗೊಂಡ್ವಿ. ಎಲ್ಲ ವಾಕಿಂಗ್ ರೂಟ್ ಹಾಕಿದ್ವಿ. ಅಲ್ಲಿಂದ ಒಂದು ಹಳ್ಳಿ ಒಳಗಡೆ ಹೋಗಿ 2-3 ಹಳ್ಳಿ, ಒಂದು 5-6 ಹಳ್ಳಿ ಸುತ್ತಕೊಂಡು ಮತ್ತೆ ಒಂದು ರೋಡಿಗೆ ಬಂದ್ವಿ. ಸೊ ದಿಸ್ ರೋಡ್ ಈಸ್ ಬೆಟರ್. ಅಷ್ಟೊಂದು ಟ್ರಾಫಿಕ್ ಇಲ್ಲ, ಬಟ್ ಆದರೂ ಪರವಾಗಿಲ್ಲ. ವಿ ಕ್ಯಾನ್ ಗೋ ಪೀಸ್ಫುಲಿ, ನಾಟ್ ಲೈಕ್ ಏರ್ಪೋರ್ಟ್ ರೋಡ್. ಆ್ಯಂಡ್ ಸುತ್ತಮುತ್ತ ಬರೀ ಹಳ್ಳಿನೇ ಇರೋದು, ಅದರಿಂದ ಅಷ್ಟೊಂದು ಜಂಕ್ಷನ್ಸ್ ಏನು ಸಿಗಲ್ಲ ನಮಗೆ. ಎಲ್ಲೊಂದು ಚಿಕ್ಕ ರೋಡ್ ಸಿಕ್ಕರೂ ಆರಾಮಾಗಿ ಪೀಸಾಗಿ ಹೋಗ್ಬಿಡ್ಬೋದು. ಓ ಸಾಕು ಸಾಕು. ಹೋಗೋದ್ನಲ್ಲ, ಅದು ನಮ್ಮ ಫ್ರೆಂಡು ಆಶೀಶ್ ಅಂತ. ಸೊ ಇವಾಗ ನಾವು ಆಲ್ಮೋಸ್ಟ್ ಈ ರೋಡು ಯಲಹಂಕ ಹತ್ರ ಎಲ್ಲರೂ ಕನೆಕ್ಟ್ ಆದರೆ ಅವನು ಹಂಗೆ ಯಲಹಂಕ ನ್ಯೂ ಟೌನ್ ಕಡೆ ಡೈವರ್ಷನ್ ತೊಗೊಂಡು ಹೋಗ್ತಾನೆ. ನೋಡಬೇಕು ಲಂಚ್ ಎಲ್ಲರೂ ಮಾಡ್ಬಿಟ್ಟು ಹೋಗೋದಾ ಇಲ್ಲ ಹಂಗೆ ಹೋಗೋದಾ ಅಂತ. ಇವಾಗ ಆಲ್ಮೋಸ್ಟ್ ಟೈರ್ಡಾಗಿ ಹೋಗಿದ್ವಿ ನಾನು ನಮ್ಮ ಫ್ರೆಂಡ್ಸು. ನಾವೇನು ನಂದಿ ಬೇಸ್ ಪಾಯಿಂಟ್ ಹತ್ರ
ಸ್ಟಾಪ್ ಮಾಡಿದ್ವಲ್ಲ, ಸೊ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ನಾವು ಅಲ್ಲಿಂದ ಬಿಟ್ವಿ. ಬಿಕಾಸ್ ನಮಗಿದು ಫಸ್ಟ್ ಲಾಂಗೆಸ್ಟ್ ರೈಡ್ ಅಲ್ವಾ, ಸೊ ಅಭ್ಯಾಸ ಇರಲಿಲ್ಲ. ಸೊ ಇನ್ಮೇಲೆ ಲಾಂಗ್ ರೇಂಜ್ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಅಂದರೆ ಆಗಲ್ಲ, ಓಡ್ಸೋಕ್ಕೆ ಕಷ್ಟ ಆಗುತ್ತೆ ಸೈಕಲ್. ಯಾಕೋ ಕ್ಯಾಮ್ರಾ ಆನಲ್ಲಿ ಐತಾ? ಹಾಂ, ಏನೋ ಮುರಳಿ ಇವತ್ತು ಇಷ್ಟೊಂದು ಲೇಟ್ ಆಗೋಯ್ತು.